ಡಾಕ್ಟ್ರೆ ಮತ್ತೆ ಕೆಲವ್ರಿಗೆ ಊಟ ಮಾಡಿದ ತಕ್ಷಣನೇ ವಾಂತಿ ಮಾಡಬೇಕು ಅನ್ಸುತ್ತೆ. ವಾಂತಿ ಮಾಡಿದ್ಮೇಲೆ ಅವ್ರಿಗೊಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಅದು ಯಾಕಾಗುತ್ತೆ ಡಾಕ್ಟ್ರೆ? ಅಂದರೆ ಇದಕ್ಕೆ ನಾವು ಯೂಶಲಾಗಿ 2 ಕಾರಣ. ಒಂದು ನಮ್ಮ ಜಠರ ಪಂಪ್ ಆಗದಲ್ಲೇ ಇದ್ದರೆ ಗ್ಯಾಸ್ಟ್ರೋಪೆರೆಸಿಸ್ ಅಂತ ಹೇಳ್ತೀವಿ. ಅಂದರೆ ಜಠರ ನಮ್ಮದು ಆಹಾರ ತಿಂದ ತಕ್ಷಣ ಜಠರದಲ್ಲಿ ಆಹಾರ 4 ಅವರ್ಸ್ ಇರುತ್ತೆ. 4 ಅವರ್ಸ್ ಆದಮೇಲೆ ಎಂಪ್ಟಿ ಆಗಬೇಕು. ಬಟ್ ಕೆಲವ್ರಿಗೆ ಏನಾಗುತ್ತೆ, ಜಠರದ ಮಸಲ್ಸ್ ಇರುತ್ತೆ, ಅದು ಪಂಪ್ ಆಗಲ್ಲ. ಆ ಪಂಪ್ ಆಗಲಿಲ್ಲ ಅಂದರೆ ಆಹಾರ ಹೊಟ್ಟೆಲೇ ಉಳ್ಕೊಳ್ಳುತ್ತೆ. ಅಂದರೆ ಇವಾಗ 4 ಗಂಟೆಲಿ ಎಂಪ್ಟಿ ಆಗಬೇಕು ತಿಂದಿರೋದು. 8 ಅವರ್ 10 ಅವರ್ ಆದ್ರೂ ಹೊಟ್ಟೆಲೇ ಕೂತಿರುತ್ತೆ. ಅಂದರೆ ಅವ್ರು ಏನು ಮಾಡ್ತಾರೆ, ಬೆಳಗ್ಗೆ ತಿಂಡಿ ತಿಂತಾರೆ, ಮಧ್ಯಾಹ್ನ ಊಟ ಮಾಡಿರ್ತಾರೆ, ಬೆಳಗ್ಗೆ ತಿಂಡಿನೇ ಖಾಲಿ ಆಗಿರಲ್ಲ. ಅದು ಹೊಟ್ಟೆಲೇ ಇದ್ದಾಗ ಏನಾಗುತ್ತೆ, ವಾಂತಿ ಮಾಡ್ಕೊಳ್ತಾರೆ. ಅದಕ್ಕೆ ಗ್ಯಾಸ್ಟ್ರೋಪೆರೆಸಿಸ್ ಅಂತೀವಿ. ಇನ್ನೊಂದು, ಕೆಲವರಿಗೆ ಹೊಟ್ಟೆನಲ್ಲಿ ಅಲ್ಸರ್ ಆಗಿರುತ್ತೆ ಜಠರದಲ್ಲಿ. ಆಮೇಲೆ ಅದೇನಾಗುತ್ತೆ, ಜಠರದಿಂದ ಕರಳಿಗೆ ಹೋಗಬೇಕು. ಆ ಜಾಗದಲ್ಲಿ ಅಲ್ಸರ್ ಆಗಿದ್ದರೆ ಜಠರ ಬ್ಲಾಕ್ ಆಗಿಬಿಡುತ್ತೆ. ಜಠರ ಬ್ಲಾಕ್ ಆದರೆ ಏನಾಗುತ್ತೆ, ವಾಂತಿ ಆಗುತ್ತೆ. ಇನ್ನೊಂದು ಮೂರನೇದು, ಕೆಲವರು 50-60 ವರ್ಷ ಸ್ಮೋಕಿಂಗು ಆಲ್ಕೋಹಾಲ್ ಇದ್ದವ್ರಿಗೆ ಸ್ಟಮಕ್ ಟ್ಯೂಮರಲ್ಲೂ ಆಗುತ್ತೆ. ಅಂದರೆ ಜಠರದ ಕ್ಯಾನ್ಸರಲ್ಲಿ. ಅದರಲ್ಲೂ ಏನಾಗುತ್ತೆ, ತಿಂದು 7 ಅವರ್ಸ್ ಆದಮೇಲೆ ವಾಮಿಟ್ ಮಾಡ್ಕೋತಾ ಇರ್ತಾರೆ. ಅದರಿಂದ ಈ ಥರ ತುಂಬ ವಾಮಿಟ್ ಆಗೋಕ್ಕೆ ಶುರುವಾಯಿತು ಅಂತಂದರೆ ಒಂದು ಜಠರ ಪಂಪಿಂಗ್ ಇಲ್ಲ, ಅಥವಾ ಜಠರದಲ್ಲಿ ಅಲ್ಸರ್ ಆಗಿದೆ. ಆಮೇಲೆ ಕೆಲವ್ರಿಗೆ ಈ ಸ್ಮೋಕಿಂಗು, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಇದ್ದವ್ರಿಗೆ, ಎಸ್ಪೆಷಲಿ 55-60 ಆದಮೇಲೆ ಈ ಥರ ಸಮಸ್ಯೆಗಳು ಬಂದರೆ ಜಠರದ ಕ್ಯಾನ್ಸರಲ್ಲೂ ಈ ಥರ ಬರುತ್ತೆ.